ಹೋಗಿ ಎತ್ಕೊ ಬರಾಗೋ ನೀನೆ. ಹೋಗೋ ಇದೊಂದ್ಸರಿ ಆ ಕಡೆ ಹೊಡಿಯಲ್ಲ. ಇನ್ನೊಂದ್ಸಲಿ ಹೊಡೆದು ಓಯ್ ಹೋಗೋ. ಓಯ್ ಎಲ್ಲರೂ ಬಂದ್ರ ಬೇಗ ಬಂದ್ರ ಬೇಗ. ಅಲ್ಲೋರು ಹಿಂದೆ ಹೋಗಿ ಎಲ್ಲ ಹಿಂದೆ ಹೋಗಿ ಎಲ್ಲ. ಒಂದ್ ನಿಮಿಷ ಏನಾದ್ರು ಕ್ಲೂ ಸಿಗ್ತಾ? ಸರ್ ನೋಡಿದ್ರೆ ರೇಪ್ ಮಾಡಿ ಮರ್ಡರ್ ಮಾಡಿರೋ ತರ ಇದೆ ಸರ್. ನಾವು ಕ್ಲಿಯರ್ ಬಿಡಿ. ಓಕೆ ಸರ್, ಕ್ಲಿಯರ್ ಮಾಡಿಸ್ರಿ. ಬೇರೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಸರ್ ಬಾಡಿ ಐಡೆಂಟಿಫೈ ಆಗಿದೆ, ಸಂಬಂಧಪಟ್ಟವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ಸರ್. ಬಾಡಿನ ಪೋಸ್ಟ್ ಮಾಡಬೇಕು ಕಳ್ಸಿ. ಓಕೆ ಸರ್. ಕೆಂಪಯ್ಯ ಬನ್ನಿ ಇಲ್ಲಿ. ರೆಡಿ ಬನ್ನಿ. ನಮಗೂ ಹಾಗೆ ಅನ್ನಿಸ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸರ್ ಕೊಲೆಗಾರ ಯಾರು ಅಂತ ಏನಾದ್ರು ಕ್ಲೂ ಸಿಕ್ಕಿದ್ಯಾ? ಅದೆಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಸರ್ ಸಿಟಿಲಿ ಇತ್ತೀಚೆಗೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಲ್ವಾ? ಯಾರು ಅಂತ ಗೊತ್ತಾದ್ರೆ ನಾವೇನ್ ಇಟ್ಕೋತೀವೇನ್ರಿ, ನಿಮ್ಗೆ ತಿಳಿಸ್ತೀವಿ. ಓಕೆ? ಮಕ್ಕಳು ಆಟ ಆಡ್ಬೇಕಾದ್ರೆ ಡ್ರೈನೇಜ್ ನಲ್ಲಿ ಒಂದು ಅಪ್ರಾಪ್ತ ಹುಡುಗಿ ಶವ ಸಿಗತ್ತೆ. ನೋಡೋದಿಕ್ಕೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋ ತರ ಇರತ್ತೆ. ಅಲ್ಲಿರೋರು ಕೂಡ ಅದನ್ನೇ ಹೇಳ್ತಿರ್ತಾರೆ. ನಿಜಕ್ಕೂ ಅಲ್ಲಿ ನಡೆದಿದ್ದೇನು? ಆ ಹುಡುಗಿ ಯಾರು? ಯಾಕೆ ಕೊಲೆ ಮಾಡಿದ್ರು? ಆಕೆ ತಂದೆ ತಾಯಿ ಯಾರು? ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾರ? ಅಯ್ಯೋ ದೇವ್ರೆ, ನನ್ನ ಮಗಳು ಏನ್ ತಪ್ಪು ಮಾಡಿದ್ಲು ಅಂತ ಅವಳಿಗೆ ಈ ಶಿಕ್ಷೆ? ಅಯ್ಯೋ ಇಲ್ಲ. ಮಗು ತರ ಸಾಕಿದ್ವಲ್ರಿ, ಯಾರು ನಮ್ಮ ಮಗಳೇ ಅಂತ ಕರೀಲಿ. ಗಿರಿಜಾ, ಸಮಾಧಾನ ಮಾಡು. ನೀನೇ ಹೀಗೆ ಕುಸ್ಬಿಟ್ಟು ನನ್ಗತಿ ಏನು? ನೋಡಿ, ಇಬ್ರು ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನಾವು ನಮ್ಮ ಡ್ಯೂಟಿ ಮಾಡಲೇಬೇಕು. ಪ್ಲೀಸ್ ಕೋಆಪರೇಟ್ ಮಾಡಿ. ನನಗೆ ನಿಮ್ಮ ಮಗಳ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಬೇಕು. ಹೇಳಿ. ನನ್ನ ಮಗಳು ಮಂದಾಕಿನಿ ಅಂತ. ಅವರು ಕಾಲೇಜ್ ಹೋಗ್ತಿದ್ರ ಇಲ್ಲ ಕೆಲಸಕ್ಕೆ ಹೋಗ್ತಾ ಇದ್ರ? ಇಲ್ಲ ಸರ್, ಅವಳೆಲ್ಲೂ ಹೋಗ್ತಾ ಇರ್ಲಿಲ್ಲ, ಮನೇಲೇ ಇರ್ತ. ಒಂದು ಸಣ್ಣ ಸಮಸ್ಯೆ ಇತ್ತು. ಸಮಸ್ಯೆನಾ? ಏನು? ಆಕೆ ಬುದ್ಧಿಮಾಂದ್ಯಳಾಗಿದ್ಲು ಸರ್. ಹೌದು ಸರ್, ಅವಳು ಬುದ್ಧಿಮಾಂದ್ಯಳು. ಅಂತವಳನ್ನ ಯಾರು ತಾನೇ ಯಾಕೆ ಕೊಲೆ ಮಾಡ್ತಾರೆ? ಬುದ್ಧಿಮಾಂದ್ಯನಾ ಅಂದ್ರೆ ಯಾವ ತರ ವರ್ತಿಸ್ತಾ ಇದ್ರು?
ನಾ ಬರ್ತೀನಿ, ನೀವು ಹೋಗಿ ಹಚ್ಕೊಳ್ಳಿ, ಹೋಗಿ. ಕಣ್ಣ ಮುಚ್ಚಕ್ಕಾದೆ ಗುರೆ ಉದ್ದಿನ ಮೂತೆ ಉಲ್ಲೆ ಹೋಯ್ತು ಬರ್ತೀನಿ ಬರ್ತೀನಿ. ಇಲ್ಲೇ ಇರ್ಬೇಕು. ಎಲ್ಲಾದರೂ ಅಯ್ಯೋ ಎಲ್ಲಿ ಹೋದ್ರು ಇವರು? ಅಯ್ಯೋ ಕಾರ್ತಿಕ್, ಲಾಲಿಪಾಪ್ ನಂಗೂ ಕೊಡು. ನಾ ಕೊಡಲ್ಲ. ನಂಗೂ ಬೇಕು. ನಾ ಕೊಡಲ್ಲ ಅಂತ ಹೇಳಿದ್ನಲ್ಲ. ನಂಗೆ ಬೇಕು. ಕೊಡು. ನಾನ್ ಕೊಡಲ್ಲ. ಕೊಡು ಕೊಡು ಲಾಲಿಪಾಪ್ನ, ಕೊಡು ಲಾಲಿಪಾಪ್ನ. ಬಿಡ್ತೀನಿ. ನಾನ್ ಕೊಡಲ್ಲ. ಬಿಡು 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 ಬಿಡು. ಯಾಕೆ ನನ್ನ ಮಗನ್ ಹೊಡಿತಾ ಇದ್ಯಾ? ಮತ್ತೆ ಚಾಕ್ಲೇಟ್ ಕೊಡು ಅಂದ್ರೆ ಒಬ್ಬನೇ ತಿಂತಿದ್ದಾನೆ, ನಂಗ್ ಮಾತ್ರ ಕೊಟ್ಟಿಲ್ಲ. ಚಾಕ್ಲೇಟ್ ಕೊಡ್ಲಿಲ್ಲ ಅಂದ್ರೆ ಹೊಡೆದ್ ಬಿಡ್ತೀಯಾ? ಏನ್ ಬುದ್ಧಿ ಕಲ್ತಿದ್ಯಮ್ಮ? ಸ್ವಲ್ಪ ಸುಳ್ಳಿರು. ಏನಾಯ್ತಪ್ಪ? ಏನಮ್ಮ ನಿಮ್ ಮಗಳಿಗೆ ಇಷ್ಟು ವಯಸ್ಸಾದ್ರು ಚಿಕ್ಕ ಮಕ್ಳ ಹತ್ರ ಜಗಳ ಆಡ್ತಾಳೆ. ಕ್ಷಮಿಸ್ಬಿಡಿ ಸರ್, ಇವಳ ಬಗ್ಗೆ ನಿಮ್ಗೂ ಗೊತ್ತಲ್ಲ. ಅದಕ್ಕೆ ಹೇಳ್ತಾ ಇರೋದು, ಈ ಹುಚ್ಚಿನ ರೋಡಿನೆಲ್ಲ ಬಿಡಬಾರ್ದು ಅಂತ. ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿ, ಇಲ್ಲ ಅಂದ್ರೆ ಮನೇಲಿ ಕಟ್ಟಾಕಿ. ಏಯ್ ಬಾರೋ, ಕೆಲಸ ನೋಡ್ರ, ಹೋರ ಮನೆಗೆ. ಹಂಗೆಲ್ಲ ನಾನು ನೋಡ್ಬೇಡ, ನೋಡಿದ್ರೆ ನಿನ್ನ ಕಚ್ಚಿ ಬಿಡ್ತೀನಿ. ಹಾಕಿನಿ ಮಗಳೇ, ನೀನು ಇನ್ಮೇಲೆ ಈ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದು, ಜಗಳ ಆಡೋದು ಎಲ್ಲ ಮಾಡಬಾರ್ದು. ಯಾಕೆ? ಯಾಕೆ ಅಂದ್ರೆ ನೀನು ದೊಡ್ಡವಳಾಗಿದ್ಯಮ್ಮ. ದೊಡ್ಡವಳ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ನೆ ಪುಟ್ಟು ನನ್ನನ್ನ ಸೋಲಿಸ್ಬಿಟ್ಟಿದ್ದಾನೆ. ಇವತ್ ನಾನು ಗೆಲ್ಲೇಬೇಕು. ನಾ ಹೋಗ್ತೀನಿ. ಮಂದಾಕಿನಿ ನಿಂತ್ಕೊಳ್ಳಮ್ಮ. ಹೇ ಮಂದಾಕಿ, ನಿಂತ್ಕೊಳ್ಳಿ, ಎಲ್ಲೇ ಓಡೋಗ್ತಿದ್ಯಾ? ಯಾಕೆ ಇಷ್ಟು ಹೊಟ್ಟೆ ಉರಿಸ್ತೀಯಾ? ನೀನ್ ಎಲ್ಲೂ ಹೋಗ್ಕೂಡ್ದು, ಇಲ್ಲೇ ಬಿದ್ದಿರು. ಬಿಡಮ್ಮ. ಅಪ್ಪ ನೋಡಪ್ಪ ಅಮ್ಮನ್ನ. ನಿಜ ಬಿಡು ಅವಳನ್ನ. ಮಂದಾಕಿನಿ ಸಮಾಧಾನ ಮಾಡ್ಕೊಳಮ್ಮ. ನಾ ಹೇಳಿದ ಮಾತು ಕೇಳ್ತೀಯಾ? ಚಾಕ್ಲೇಟ್ ಕೊಡ್ತೀನಿ, ಕೊಡು. ಮತ್ತೆ ತಗೋ ಚಾಕ್ಲೇಟ್. ತಿಪ್ಪು, ನಮ್ಮ ಅಪ್ಪನ ಚಾಕ್ಲೇಟ್ ಕೊಡ್ಸಿದ್ದಾರೆ, ಕೊಡ್ತೀನಿ ಬಾರೋ. ಏ ಮಂದಾಕಿನಿ ನಿಂತ್ಕೋ. ಏನ್ರಿ ಇವಳು ಬದ್ಲಾಗೋದೇ ಇಲ್ಲ ಅಂತಾಳೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ನೀವು ನಿಮ್ಮ ಮಗಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ವಾ? ಸರ್, ನಾನು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಆಯಾ ಕೆಲಸ ಮಾಡ್ತಿದ್ದೀನಿ. ಇದೇ ಪರಿಚಯದ ಮೇಲೆ ಅಲ್ಲಿ ಡಾಕ್ಟರ್ ಹತ್ರ ನನ್ನ ಮಗಳ ಬಗ್ಗೆ ಮಾತಾಡಿದ್ದೆ. ಅವ್ರು ಟ್ರೀಟ್ಮೆಂಟು ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನೋಡಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಏನೇನು ಗೊತ್ತೋ ಅದನ್ನೆಲ್ಲ ಹೇಳಿ. ಇದಕ್ಕೆ ಮುಂಚೆ ಯಾವಾಗಲಾದರೂ ನಿಮ್ಮ ಮಗಳು ಮಿಸ್ ಆಗಿರೋದು ಅಥವಾ ಕಿಡ್ನಾಪ್ ಆಗಿರೋದು ಈ ಥರದ್ದು ಏನಾದರೂ ನಡೆದಿದೆಯಾ? ಒಂದು ಸಣ್ಣ ಮಿಸ್ಸಿಂಗ್ ಇನ್ಫಾರ್ಮೇಶನ್ ಇದ್ರು ದಯವಿಟ್ಟು ನಮ್ಗೆ ತಿಳಿಸಿ ಮೇಡಮ್, ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ. ಆ ಥರ ಯಾವತ್ತೂ ಆಗಿಲ್ಲ ಸರ್. ನಾವು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ವಿ. ಆದರೆ ಒಂದಿನ ನಮಗ್ ಗೊತ್ತಿಲ್ಲದ ಹಾಗೆ ಎಲ್ಲೋ ಹೋಗ್ಬಿಟ್ಟಿದ್ಲು. ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಅವತ್ತೊಂದಿನ ರೀ ರೀ ಎಲ್ಲಿದ್ದೀರಾ ರೀ? ಯಾಕೆ ಕುಕ್ಕೋತಾ ಇದೆಯಾ? ಏನಾಯ್ತು? ರೀ, ನಮ್ಮ ಮಗಳು ಕಾಣಿಸ್ತಾ ಇಲ್ಲ ರೀ. ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಎಲ್ಲಿ ಹೋಗ್ತಾಳ ಅವಳು? ಮನೆಯೆಲ್ಲ ಹುಡುಕ್ದೆ, ಹೊರಗಡೆನೂ ನೋಡಿದೆ, ಅವಳೆಲ್ಲೂ ಕಾಣಿಸ್ತಿಲ್ಲ ರೀ. ಮೊದಲೇ ಅವಳ ಪರಿಸ್ಥಿತಿ ಸರಿಗಿಲ್ಲ, ಎಲ್ಲಿ ಹೋಗಿದ್ದಾಳೋ ಏನೋ. ನನಗೆ ತುಂಬಾ ಭಯ ಆಗ್ತಾ ಇದೆ ರೀ. ನೋಡು, ನೀನು ಗಾಬರಿ ಆಗ್ಬೇಡ, ನಾನು ಹೋಗಿ ನೋಡ್ತೀನಿ. ನಾನು ಬರ್ತೀನಿ.
ಮಂದಾಕಿನಿ ಮಂದಾಕಿನಿ ಎಲ್ಲಿ ಹುಡ್ಕೋದಿ ಅವಳನ್ನ ಮಂದಾಕಿನಿ ಕಾಣಿಸ್ತಾನೆ ಇಲ್ಲ. ಮಂದಾಕಿನಿ ಮಂದಾಕಿನಿ ಎಲ್ಲೂ ಕಾಣ್ತಾ ಇಲ್ವದ್ರಿ. ನೀನು ಒಂದ್ ಕೆಲಸ ಮಾಡು, ನೀನು ಮನೆ ಹತ್ರ ಹೋಗು. ಅವಳು ಎಲ್ಲೇ ಇದ್ರು ನಾನು ಹುಡುಕಿ ಕರ್ಕೊಂಡು ಹೋಗ್ತೀನಿ. ಹೋಗು, ಮನೆ ಹತ್ರ ಹೋಗು, ಅಲ್ಲಿಗೆ ಬಂದಿರ್ಬೋದು ಅವಳು. ಮಂದಾಕಿನಿ ಮಂದಾಕಿನಿ ಎಲ್ಲಮ್ಮ ಹೋಗಿದ್ದೆ ನೀನು? ಅಪ್ಪ ಐಸ್ ಕ್ರೀಮು. ಐಸ್ ಕ್ರೀಮ್. ಹೋಗು ಹೋಗೆ, ಐಸ್ ಕ್ರೀಮ್ ತಾನೇ ತಂದ್ಕೊಡ್ತೀನಿ. ಹೋಗು ಒಳಗೆ, ಒಳಗೆ ಹೋಗು ಒಂದೇ. ಮಗಳನ್ನ ಕರ್ಕೊಂಡು ಎಲ್ಲ ಹೋಗಿದ್ಯಾ? ನಾನೆಲ್ಲಿಗ್ರಿ ಕರ್ಕೊಂಡು ಹೋಗ್ಲಿ? ಪಕ್ಕದ ರೋಡಲ್ಲಿ ನನ್ನ ಗಾಡಿಗೆ ಅಡ್ಡ ಬಂದಿದ್ದು ಅಲ್ದೆ ಐಸ್ ಕ್ರೀಮ್ ಕೊಡ್ಸು ಅಂತ ಹೇಳಿದ್ಲು. ಈ ಹುಡುಗಿ ಸ್ಥಿತಿ ಗೊತ್ತಿತ್ತಲ್ಲ, ಅದಕ್ಕೆ ನಾನೇ ಐಸ್ ಕ್ರೀಮ್ ಕೊಡ್ಸಿ ಕರ್ಕೊಂಡ್ ಬಂದೆ. ಮಂದಾಕಿನಿ ಎಲ್ಲೋಗಿದೆ ಪುಟ್ಟ? ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನೀನಿಲ್ಲ ಅಂತ. ಮಗಳ ಜೊತೆ ಮಾತಾಡಬೇಡ ಅಂತ ಅವತ್ತೇ ನಿನಗೆ ಹೇಳಿದ್ದೀನಿ. ಏನೇನೋ ಕಾರಣ ಹೇಳ್ಕೊಂಡು ಮತ್ತೆ ಮತ್ತೆ ಬರಬೇಡ, ಅರ್ಥ ಆಯ್ತಾ? ಅಯ್ಯೋ ಪಾಪ ಅಂತ ಹೆಲ್ಪ್ ಮಾಡಿದ್ರೆ ನಿಮ್ಗೊಂಥರ ಅಲ್ವಾ? ಒಂದಲ್ಲ ಒಂದಿನ ಇವಳಿಗೇನಾದ್ರೂ ಆಗತ್ತಲ್ಲ, ಆಗ ಗೊತ್ತಾಗುತ್ತೆ ನಿಮ್ಗೆ. ಹೋಗೋ, ಏನು ಆಗಲ್ಲ, ನನ್ನ ಮಗಳಿಗೆ ಏನು ಆಗಲ್ಲ.